ಬರೋಬ್ಬರಿ 351 ವರ್ಷಗಳ ಬಳಿಕ ಪೆರುಂ ಕಳಿಯಾಟ ಸಂಭ್ರಮ. ಪೆರುಂ ಕಳಿಯಾಟದಲ್ಲಿ ಏನೆಲ್ಲ ವಿಶೇಷತೆಗಳಿವೆ? ಕರ್ನಾಟಕ ಕರಾವಳಿಯ ಸೋಮೇಶ್ವರದಿಂದ ಕಾಸರಗೋಡಿನವರೆಗೆ ವಾಸಿಸುವ ಮುಕ್ಕಾಯ ಬೋವಿ ಸಮುದಾಯದ 11 ಆರಾಧನಾ ಮೂಲ ಸ್ಥಾನಗಳ ಪೈಕಿ ಪುರಾತನವಾಗಿರುವ ಆದೂರು ಶ್ರೀ ಭಗವತಿ ದೇವಸ್ಥಾನವು 351 ವರ್ಷಗಳ ಬಳಿಕ ಕಾಸರಗೋಡಿನ ಮುಳ್ಳೇರಿಯ ಸಮೀಪದ ಕ್ಷೇತ್ರದಲ್ಲಿ ಪೆರುಂ ಕಳಿಯಾಟದ ಸಂಭ್ರಮ ಮನೆ ಮಾಡಿದೆ. ಪೆರುಂ ಎಂದರೆ ದೊಡ್ಡದು ಎಂದರ್ಥ. ಪೆರುಂ ಕಳಿಯಾಟ ಎಂದರೆ ದೊಡ್ಡ ಕಳಿಯಾಟ ಎಂದರ್ಥ. 6 ರಾತ್ರಿ ಮತ್ತು 6 ಹಗಲು ನಡೆಯುವ ಕುಳಿಚ್ಚಾಟಂ, ಆಂದಿ ತೊಟ್ಟಂ, ಉಚ್ಚ ತೊಟ್ಟಂ ಇತ್ಯಾದಿ ನಡೆಯಲಿದೆ. ವಿಶೇಷವಾಗಿ ಶ್ರೀ ಪುನ್ನಕ್ಕಾಲ್ ಭಗವತಿ, ಉಚ್ಚಾಳಿ ಕಡವತ್ ಭಗವತಿ ಒಳಗೊಂಡಂತೆ 39 ದೈವಗಳ ಕೋಲದ ಕಾಲ್ಗೆಜ್ಜೆ ನಿನಾದವು ಜನರ ಹೃದಯವನ್ನ ತುಂಬುತ್ತಿದೆ. ಪೆರುಂ ಕಳಿಯಾಟವನ್ನ ಇಡೀ ನಾಡಿನ ಜನರೆಲ್ಲರೂ ಸೇರಿ ನಡೆಸುತ್ತಾರೆ. ಆದೂರು ಶ್ರೀ ಭಗವತಿ ಕ್ಷೇತ್ರದ ಗರ್ಭಗುಡಿಯಲ್ಲಿ ಪುನಕ್ಕಾಲ್ ಭಗವತಿ, ಉಚ್ಚಿಲ್ ಕಡವತ್ ಭಗವತಿ, ಆಯಿಟ್ಟಿ ಭಗವತಿ ಎಂಬ 3 ಭಗವತಿ ಮಾತೆಯರ ಪ್ರತಿಷ್ಠೆಯಾಗಿದೆ. ಮುಖಮಂಟಪದಲ್ಲಿ ಬಿಲ್ಲಾವರತ್ ಅಸುರಾಳ ದೈವ, ಶ್ರೀ ಮುಲ್ಲಂಗೂಯಿ ಚಾಮುಂಡಿ ಮತ್ತು ಶ್ರೀ ಮೆಚ್ಚೇರಿ ಚಾಮುಂಡಿ ಅಲ್ಲದೆ ಶ್ರೀ ಕಲ್ಲಂಗರ ಮೂವಾಳ ಚಾಮುಂಡಿ ಮತ್ತು ಶ್ರೀ ಪಂಜುರ್ಲಿ ದೈವಗಳನ್ನ ಆರಾಧಿಸಲಾಗುತ್ತದೆ. ಶ್ರೀ ವಿಷ್ಣುಮೂರ್ತಿ ಹಾಗೂ ಶ್ರೀ ಕುಂಡಾರ್ ಚಾಮುಂಡಿ ಶಕ್ತಿಗಳಿಗೆ ಗುಡಿ ಆವರಣದಲ್ಲಿ ಪ್ರತ್ಯೇಕ ಸ್ಥಾನಗಳು, ದೈವರಾಜ ಶ್ರೀ ಗುಳಿಗಜ್ಜನಿಗೆ ಗುಡಿಯು, ಶ್ರೀ ನಾಗರಾಜ ನಾಗಕನ್ನಿಕೆ ಶಕ್ತಿಗಳಿಗೆ ಮತ್ತು ಶ್ರೀ ತೂವಕ್ಕಾಳಿ ಅಮ್ಮನವರಿಗೆ ಬನವೂ ಇದೆ. ಇನ್ನು ಈ ದೇವಾಲಯದ ಕುರಿತು ಹಲವು ನಂಬಿಕೆಗಳಿದ್ದು, ಶ್ರೀ ಕ್ಷೇತ್ರದ ಪೂಜ್ಯ ತೂವಕ್ಕಾಳಿಯಮ್ಮನವರ ನೆಲೆಯಲ್ಲಿ ಸಿಹಾಳ ಹರಿಕೆ ನಿವೇದಿಸಿದರೆ ತುರಿಕೆ ವ್ಯಾಧಿ ಶೀಘ್ರವಾಗಿ ನಿವಾರಣೆಯಾಗುತ್ತದೆಯಂತೆ. ಅಲ್ಲದೆ ಇಲ್ಲಿನ ಆವರಣದಲ್ಲಿರುವ ಬಾವಿಯ ನೀರನ್ನ ಸೇವಿಸಿದರೆ ಮಾನಸಿಕ ಸಮಸ್ಯೆಗಳಿಗೆ ಪರಿಹಾರ ದೊರೆಯುತ್ತದೆಯಂತೆ. ಮತ್ತು ಪವಿತ್ರ ಜಲ ಸೇವನೆಯಿಂದ ಸಂತಾನ ರಹಿತರಿಗೆ ಸಂತಾನ ಪ್ರಾಪ್ತಿಯಾಗುವುದು ಎಂಬುದು ಇಲ್ಲಿನ ನಂಬಿಕೆಯಾಗಿದೆ.